ಹೇಳಿ ಅವನು ಕೃಷಿಗೆ ಕನ್ವರ್ಟ್ ಏನು ಇನ್ನೊಬ್ಬನಿಗೆ ಎದರಲೇಬೇಕು, ಒಬ್ಬ ರೈತನಿಗೆ ಎದರ್ಬೇಕು ಅವನು. ಆದರೆ IAS ಅಧಿಕಾರಿಗೆ ರೈತ ಎದರಲ್ಲ. ಅದು ಅಷ್ಟು ಸ್ಟ್ರಾಂಗ್ ಇರ್ಬೋದು ನಾವು ರೈತರು. ಆದರೆ ನಮ್ಮ ಮನೆಗೆ ನಮ್ಮ ಮಗಿಲ್ಲ, ನಾನು ರೈತ ಆಗ್ತೀನಿ, ರೈತ ರೈತನೇ ಆಗು, ಖುಷಿ ಆಯ್ತು ನನಗೆ. ಒಟ್ಟು ನನ್ನ ರೈತ ನಾನು ಹೇಳ್ತೀನಿ, ನಾನು ಯಾರನ್ನ ಎಜುಕೇಷನ್ ಏನು ಮಾಡ್ತೀನಿ, ಇಲ್ಲ ನಾನು ಒಬ್ಬ ರೈತ ಅಂತ ಹೇಳು, ಒಳ್ಳೆ ಹೆಮ್ಮೆ ಬರುತ್ತೆ. ನಾನು ಹಿಂಗೆ ಓದ್ನಂತ ಹೇಳ್ಬೇಡ ಕಣ ಅಂತ ಹೇಳ್ತೀನಿ. ಅದು ಇದೇನು ನೀವು ವಾಸದ ಮನೆನಾ ಇಲ್ಲಿ? ಇಲ್ಲ, ಊರೊಳಗೆ ಮನೆ ಇದೆ. ಇಲ್ಲಿ ತೋಟದ ಮನೆ, ಹಸುಗಳು ಸಾಕಿರ್ತೀವಲ್ಲ ಲೇಬರ್ಗೂ ನಾವು ಬಂದೆ ಅವನ್ ಇರಕ್ಕೆ, ಹಂಗಾಗಿ ಇಲ್ಲೊಂದು ಮನೆ ಕಟ್ಟಿದ್ವಿ. ಇದು ಶೆಡ್, ಹಸುಗಳಿಗೆ ಶೆಡ್ ಇದೆ. ಹಸುಗಳು ಸಾಕಿದ್ರಿ, ದೇಸಿ ಹಸುಗಳು ಅಂತ ಹೇಳಿದ್ರಿ? ಹೌದು. ನೋಡೋಣ, ತೋರಿಸ್ತು ಬರ್ರಿ. ಎಮ್ಮೆನೂ ಇದಾವಣ? ಎಮ್ಮೆ ಕರ ಇಲ್ಲ, ಒಂದು ಎಮ್ಮೆ ಸತ್ತೋಗ್ಬಿಡ್ತಿತ್ತು. ಇದು ಇಲ್ಲ, ಗೀರ್ ಕ್ರಾಸ್. ಅದು ನಮ್ಗೆ ಅರ್ಜೆಂಟ್ ಗೀರ್ ಸಿಗ್ಲಿಕ್ಕೆ ಹಾಲಿಗಾಗಿ ಅದೊಂದು ಯಾರಾದ್ರೂ ಇತ್ತು, ಅದನ್ನ ತಗೊಂಡ್ಬಂದ್ವಿ ಮನೆಗೆ. ಇವೆಲ್ಲ ಗೀರ್, ಇವು ಗೀರ್. ಇಲ್ಲ ಗೀರು ಹಸು ಅಂತೇಳಿ ಎಲ್ಲ ಕಡೆ ಗೀರ್ 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 ಅಂತೇಳಿ ಎಲ್ಲರೂ ಗೀರ್ ಸಾಕ ಕೊಟ್ಬಿಟ್ಟಾರೆ. ನಮ್ಮ ದೇಶಿ ಹಸುಗಳಲ್ಲಿ ಇದು ಗುಜರಾತ್ ಪ್ರದೇಶದಲ್ಲಿ ಗೀರ್ಗಾವಲಲ್ಲಿ ಬೆಳೆದಂತ ಇದು ಗೀರ್ ಅರಣ್ಯ ಪ್ರದೇಶದಲ್ಲಿ ಯಥೇಚ್ಛವಾಗಿ ಅಲ್ಲೇ ಹುಟ್ಟಿರೋ ಹಸು ಇದು ಗೀರ್. ಈ ಗೀರಿಂದ ಏನಂದ್ರೆ ವಿಶೇಷ, ಭುಜ ಮತ್ತು ಕೊಂಬು ದಪ್ಪ ಇರುತ್ತೆ, ಭುಜ ಮತ್ತು ಕೊಂಬು. ಈ ಭುಜದಲ್ಲಿ ಸೂರ್ಯನಾಡಿ ಅಂತ ಬರುತ್ತಂತ, ಒಂದು ಸೂರ್ಯನಾಡಿ ಗೀರ್ ಹಸುಗಳಲ್ಲಿ. ಅದರಿಂದ ಬಿಸಿಲಿಗೆ ಹೋಗ್ಬಿಟ್ರೆ ಯಥೇಚ್ಛವಾಗಿ ಒಳ್ಳೆ ಹಾಲು, ಒಳ್ಳೆ ಸಗಣಿ, ಒಳ್ಳೆ ಗಂಜಳ, ಈ 3 ಕ್ವಾಲಿಟಿ ಆಗಿ ಬರುತ್ತೆ. ಆಮೇಲೆ ಕೊಂಬು ಇರೋದ್ರಿಂದ ಅದ್ ಇಲ್ಲ, ಹಸುಗೆ ಅದೇನು ಇದು ಟಾನಿಕ್ ಹಾಕ್ತಿದ್ದಾರೆ. ಇದೆ ಪ್ರೆಗ್ನೆಂಟ್ ಇದೆಯಲ್ಲ, ಹಂಗಾಗಿ ಇದು ಗೀರು ನಮ್ಮ ಕರ್ನಾಟಕದಲ್ಲಿ ಇದಾವೆ. ಹಳ್ಳಿಕರು, ಅಮೃತಮಾಲು, ಮಲ್ನಾಡ್ ಗಿಡ್ಡ, ಶಿವಮೊಗ್ಗ ಪ್ರಾಂತ್ಯದಾಗೆಲ್ಲ ಮಲ್ನಾಡ್ ಗಿಡ್ಡ. ನಮ್ಮ ಹಾಸನ ಅದೆಲ್ಲ ಹಳ್ಳಿಕರು, ಅಮೃತಮಲ್, ತುಮಕೂರು ಅದೆಲ್ಲ. ಆ ಹಾಲು ಕಮ್ಮಿ ಕೊಡುತ್ತೆ. ನಮ್ಮ ರಾಜ್ಯದ ದೇಶಿ ಹಸುಗಳಲ್ಲಿ ಹಾಲು ಕಮ್ಮಿ ಕೊಡುತ್ತೆ. ಗೀರ್ ಹಸು ಹಾಲು ಜಾಸ್ತಿ ಕೊಡುತ್ತೆ, ಆಮೇಲೆ ಬೆಣ್ಣೆನೂ ಜಾಸ್ತಿ ಬರುತ್ತೆ. ಇದಕ್ಕೆ ಫ್ಯಾಟ್ ಜಾಸ್ತಿ ಬಂದು ಬೆಣ್ಣೆ ಜಾಸ್ತಿ ಬರುತ್ತೆ. ಅದೇ ಯಥೇಚ್ಛವಾಗಿ ಇದಕ್ಕೆ ಲೈಕ್ ಮಾಡ್ತಾ ಇದ್ದಾರೆ ಜನ ಜಾಸ್ತಿ. ಗೀರ್ ಹಸು ಹಾಲು ಬೇಕು ನನಗೆ, ಬೆಣ್ಣೆ ಬೇಕು ಅದ್ರದ್ದು. ಗೀರ್ ಹಸು ಎಲ್ಲ ನಮ್ಮ ರಾಜ್ಯದಲ್ಲಿ ಹೊಂದ್ಕೊಳತ್ತೆ, ಏನ್ ಅಡ್ಡಿ ಇಲ್ಲ. ಚೆನ್ನಾಗ್ ಬೆಳೆಯುತ್ತೆ, ಚೆನ್ನಾಗಿ ಹಾಲು ಕೊಡುತ್ತೆ. ಈ HF, ಜರ್ಸಿ, ಸಿಂಧಿ, ಮೋಳಿ ಆಕಳ ಅಂತ ಹೇಳ್ತೀವಿ, ಅದಕ್ಕೂ ಮತ್ತು ಈ ದೇಸಿ ಹಸುಗಳಿಗೂ ಏನು ವ್ಯತ್ಯಾಸ? ಇವನ್ನ ಯಾಕೆ ಸಾಕ್ಬೇಕು, ಅವನ್ನ ಯಾಕೆ ಸಾಕ್ಬಾರ್ದು? ಅವು ಆ ಹಾಲಿಂದ, HF ಹಸು ಹಾಲಿನಿಂದ ನಮಗೆ ಹೆಚ್ಚಿಗೆ ರೋಗಗಳು ತಯಾರಾಗಿದಾವೆ. HF ಹಸು ಹಾಲು ಬಂದ ಮೇಲೆ ನಮ್ಮ ಇಂಡಿಯಾದಾಗ ಯಥೇಚ್ಛವಾಗಿ ರೋಗ ಸ್ಟಾರ್ಟ್ ಆಗಿರೋದು. ಶುಗರ್ ಇರ್ಬೋದು, BP ಇರ್ಬೋದು, ನಾನಾ ತರ ಕಾಯಿಲೆಗಳು. ದೇಸಿ ಹಸು ಹಿಂದೆ ನಮ್ಮ ಅಜ್ಜ ನಮ್ಮ ಅಪ್ಪರ ದೇಸಿ ಹಸು ಹಾಲು ಕುಡಿದು ಜೀವನ ಮಾಡಿದ್ರೆ ಅವ್ರಿಗೆ ಯಾವುದೇ ತರದ ರೋಗ ಇಲ್ಲ. ನಮಗೆಲ್ಲ ಸ್ಟಾರ್ಟ್ ಆದ್ವು. ಈ HF ಹಸು ಹಾಲು ಬಾಳ ಕೊಡುತ್ತೆ, HF ಹಸು ಹಾಲು ಬಾಳ ಕೊಡುತ್ತೆ ಅಂತ ಕಟ್ಟಿದ್ವಿ ಅದನ್ನ. ಆಕ್ಚುಲಿ ನಮ್ಮ ದೇಸಿ ಹಸುವಿನ ಹಾಲು 1 ಲೀಟರ್ಗೆ 10 ಲೀಟರ್ HF ಹಸುವಿನ ಹಾಲು ಸಮ. ಆದ್ರೆ ಅದನ್ನ ಕುಡಿದ್ರೆ ರೋಗ, ಇದು ರೋಗ ನಿರೋಧಕ ಈ ಹಾಲು ಕುಡಿದ್ರೆ. ಆಮೇಲೆ ಈ ಹಸು ಸಗಣಿ ಗಂಜಲ ಕುತ್ಗ ಯಾವುದೇ ತರದ ಸ್ಮೆಲ್ ಇಲ್ಲ. ಅದೇ HF ಹಸು ಶೆಡ್ ಅಲ್ಲಿ ಹೋಗ್ಬಿಟ್ಟು ಒಂಚೂರು ಸಗಣಿ ಇಟ್ಕೊಂಡು ಅನುಭವ ಏನು ಪಡ್ಕೊನ್ಬೇಕಂದ್ರೆ ಮೂಸ್ ನೋಡ್ಲಿ, ಕೆಟ್ಟ ವಾಸನೆ ಯಾವ್ದು ಹೊಡಿತೈತೆ, ಒಳ್ಳೇದ್ ಯಾವ್ದು. ಅವಾಗ ನಮ್ಮ HFಗೂ ನಮ್ಮ ದೇಸಿ ಹಸು ಸಗಣಿಗೆ ಡಿಫ್ರೆನ್ಸ್. ಆ ಕೆಟ್ಟ ವಾಸನೆ ಹೊಡೆಯ ಸಗಣಿ ಹಾಕಿರೋ ಹಸು ಹಾಲು ಕುಡಿದ್ರೆ ಕೆಟ್ಟ ಹೋಗ್ತಿವಿ. ಈಗ ಒಳ್ಳೆ ವಾಸನೆ ಹೊಡೆಯ ಸಗಣಿ ಹಾಲು ಕುಡಿದ್ರೆ ಒಳ್ಳೇದಾಗುತ್ತೆ, ನಾವು ಚೆನ್ನಾಗಿರ್ತೀವಿ. ಅಲ್ಲ, ಇವತ್ತೇನಾಗಿತ್ತು ಇದು ಗಂಜಲ, ಸಗಣಿ, ಜೀವಾಮೃತ ಇದೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ, ಅಂದ್ರೆ ನಿಮ್ ಅಡಿಕೆ ತೋಟಕ್ಕೆ ಉಪಯೋಗಿಸ್ತೀವಿ ಅಂತ ಹೇಳಿದ್ರಿ? ಹೌದು, ಅಡಿಕೆ ತೋಟಕ್ಕೆ ಉಪಯೋಗಿಸ್ತೀವಿ. ಇಲ್ಲೇ ಶೆಡ್ ಇಂದ ಮಾಡಿದೀವಿ. ತೋರ್ಸೋಣ. ಆಯ್ತು, ಬನ್ನಿ. ದೇಸಿ ಹಸುವಿನ ಸಗಣಿ ಗಂಜಲದಿಂದ ಏನೆಲ್ಲ ಮಾಡ್ತೀರಿ,
ಸ್ವಲ್ಪ ತಿಳಿಸ್ಕೊಡ್ಬೋದಾ? ಹೆಂಗೆ ಇದಕ್ಕೆ ಪ್ರೇರಣೆ ಯಾರು ಕಲ್ಸ್ಕೊಟ್ರು ನಿಮಗೆ? ಇಲ್ಲ, ಹಿಂದೆ ನಮ್ಮ ಅಜ್ಜರು ಎಲ್ಲ ದೇಸಿ ಹಸುಗಳು ಕಟ್ಟಿದ್ರು. ಅವರು ಹಾಲು ಕಮ್ಮಿ ಕೊಡುತ್ತಂತೆಲ್ಲ ಇದು ಮಾಡಿದ್ರು. ನಾವು ಅವನ್ನೆಲ್ಲ ಮಾರಿದ್ರು ಮುಂಚೆ ಅವರೆಲ್ಲ. ನಮ್ಮದು ಆಸ್ತಿ ಒಂದು ಸ್ವಲ್ಪ ಕಮ್ಮಿ ಇತ್ತು. ನಮ್ಮ ಚಿತ್ರದುರ್ಗ ತಾಲೂಕು ಬೊಮ್ಮನಹಳ್ಳಿ ನಮ್ಮದು ಮೊದಲು ಕಮ್ಮಿ ಇತ್ತು. ಇಲ್ಲಿ ಆಸ್ತಿ ಬಂದಾಗ ಹಿಂಗೆ ನಾವು ಅಪ್ಪವರು ಮನೆಗೆ ಅಂತೇಳಿ 1-2 ಎಮ್ಮೆ ತಂದರು. ಆ ಎಮ್ಮೆ ಮಾಡ್ಕೊಂಬಿಟ್ಟು ಅದು ಹಾಲು ಅದರಲ್ಲೇ ಒಂದೊಂದು ಎಮ್ಮೆ ಸುಮಾರು 8 ಎಮ್ಮೆ ಆಯಿತು. ಮತ್ತು ಹಿಂಗೆ ಯಾವಾಗಲೂ ನಾವು ಜರ್ಸಿ ಹಾಕ್ಲಾ ಅಂತ ಹಾಲು ಮಾರಲಿಕ್ಕೆ ಅಂತ ಜರ್ಸಿ ಹಾಕ್ಲಿಕ್ಕೆ ಕಟ್ಟಿದ್ವಿ. ಆಮೇಲೆ ಹಿಂಗೆ ಆ ಕಡೆ ಈ ಕಡೆ ಎಲ್ಲ ಹೋದಾಗ ತಿಳಿತು ಆ ಹಾಲು ಕುಡಿದ್ರೆ ನಾವು ಒಂದು ಸ್ವಲ್ಪ ನಮ್ಮ ಸಂಘಟನೆಗೆ, ಹಿಂದೂ ಸಂಘಟನೆಗೆ ಇದ್ರಾಗಿದ್ವಿ, RSS ಇದರಲ್ಲಿ. ಆ ಸಂಘಟನೆ ಪರಿವಾರದವ್ರು ಏನಂದ್ರು, ನಾವು ಫಸ್ಟ್ ದೇಸಿ ಹಸು ಕಟ್ಟಬೇಕು, ನಾವು ಫಸ್ಟ್ ಕಟ್ಟೋಣ, ಆಮೇಲೆ ಜನಕ್ಕೆ ಕೇಳೋಣ ಅಂದರು. ಅವಾಗ ನಾನು HF ಎಲ್ಲ ಮಾರಿಬಿಟ್ಟು ಗೀರು ಜಾಸ್ತಿ ಕೊಡುತ್ತೆ ಅಂದರು. ಅವಾಗ ಗೀರು ಹಾಕ್ಲಿಕ್ಕೆ ಹುಡುಕಾಡಿ ಗೀರು ಹಾಕ್ಲಿಕ್ಕೆ ಕಟ್ಟಿದೆ. ಅಲ್ಲಿಂದ 30-35 ಹಾಕ್ಲಾಗಿತ್ತು. ಹಿಂದು ವರ್ಷ ಮೇವಿಂದು ಬರ ಆಗ್ಬಿಟ್ಟು ಲೇಬರ್ದು ಹೊಡ್ತಾಗಿ ಒಂದು ಸ್ವಲ್ಪ ಮಾರಿದೆ. ಈಗ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಅದನ್ನ ಗಂಜಳ ಹೊಲಕ್ಕೆ ಬಿಡಬೇಕು. ಸ್ಟಾರ್ಟಿಂಗ್ ನಾವೇನು ಮಾಡಿದ್ವಿ, ನಮ್ಗೇನು ಮಾಡ್ಕೊಳಕ್ಕೆ ಅಷ್ಟು ಏನು ಇರಲಿಲ್ಲ. ಒಂದು ಡ್ರಮ್ಗಳು ಮಾಡ್ಕೊಂಡು ಅದರೊಳಗೆಲ್ಲ ಹಾಕ್ಕೊಂಡು ಟ್ಯಾಕ್ಟ್ರಿಗೆ ಇಟ್ಕೊಂಡು ಗಿಡಕ್ಕೆ ಹಾಕ್ತಿದ್ವಿ. ಈಗ ಒಂದು ಸ್ವಲ್ಪ ಆದಾಯ ಚೆನ್ನಾಗಿ ಆಯಿತು ನಮಗೆ. ಆದಾಯ ಚೆನ್ನಾಗಿ ಆದ್ಬಿಟ್ಟು ಗಂಜಿಳೆಲ್ಲ ಬಿಡೋಕೆ ಒಂದು ತೊಟ್ಟಿ ಮಾಡ್ಕೊಂಡ್ವಿ. ಅದು ಇನ್ನೊಂದು ಮಗ್ಲಾಗ ಒಂದು ತೊಟ್ಟಿ ಮಾಡಿದ್ವಿ ಫಿಲ್ಟರ್ ಹಂಗೆ. ಈ ಡ್ರಮ್ ಒಳಗೆ ಒಂದ್ರಾಗೆ ಜೀವಾಮೃತ, ಗೋಕೃಪಾಮೃತ, ಗೋನಂದ ಜಲ ಅಂತ ಮಾಡ್ತೀವಿ. ಅದರೊಳಗೆ ಒಂದು ಡ್ರಮ್ನಾಗೆ ಮಜ್ಜಿಗೆ ಸ್ಟಾಕ್ ಮಾಡಿದ್ದೀನಿ. ಒಂದು ಕ್ಯಾನ್ಗಳಲ್ಲೆಲ್ಲ ಗಂಜಿ ಸ್ಟಾಕ್ ಮಾಡಿ ಆ ಗಂಜು ಮಜ್ಜಿಗೆ ಮಿಕ್ಸ್ ಮಾಡಿ ಗಿಡಕ್ಕೆ ಸ್ಪ್ರೇ ಮಾಡ್ತೀವಿ. ಅಡಿಕೆ ಗಿಡಕ್ಕೆ, ನೀರುಳ್ಳಿಗೆ ಎಲ್ಲ ಬೆಳೆಗೂ ಬಳಸ್ತೀನಿ. ಮ್ಯಾಕ್ಸಿಮಮ್ ಸಾವಯವದಲ್ಲೇ ಭಾಳ ಬೆಳಿತಿದ್ದೀವಿ. ಅದು ನೋಡ್ತಾ ಇದ್ದೆ ನಾನು. ಇದೇನೋ ಕೋಳಿ ವಿಶೇಷ ಕೋಳಿ ಶೆಡ್ ಇದೊಂದು ನಾವು ಮಾಡಿರೋದಲ್ಲ, ಇದೊಂದು ಸ್ಕೀಮಲ್ಲಿ ಕೊಟ್ಟಿದ್ರು ಶೆಡ್. ಇದು ಅದೆಂತ ಸ್ಕೀಮ್ ಅಂತ ಹೇಳ್ತಾರೆ ಅವರು. ನಮ್ಮ ತಾಲೂಕಲ್ಲಿ ಕೃಷಿ ಇಲಾಖೆ ಕಡೆಯಿಂದ ಇದು ಮಾಡಿಸಿದ್ರು ಅವರು. ಎಷ್ಟು ಕೋಳಿ ಇದಾವೆ? ಇದು ನಮ್ಮದು ಭಾಳ ಕೋಳಿ ಇತ್ತು, ಮೊನ್ನೆ ಎಲ್ಲ ಕೊಟ್ಟಿದ್ದೀವಿ ಅಷ್ಟು. ಈಗ ಒಂದು ಸ್ವಲ್ಪ ಇದೆ. ಅದನ್ನ ಈ ತೊಟ್ಟಿ ಮೇಲೆ ಹಾಕಿಟ್ಟಿದ್ದೇನೆಂದ್ರೆ ಅದು ಆಗ್ತಿರಕ್ಕಂತ ಇಕ್ಕೆ ಆ ನೀರೊಳಗೆ ಬೀಳುತ್ತೆ. ಅದೇ ನೀರು ಫಿಲ್ಟರ್ ಆಗಿ ಈ ಕಡೆ ಡ್ರಮ್ ಒಳಕ್ಕೆ ಹೋಗುತ್ತೆ, ತೊಟ್ಟಿ ಒಳಕ್ಕೆ. ಅದನ್ನ ಸೀದಾ ನಾವು ಹೊಲಕ್ಕೆ ಡಂಪ್ ಮಾಡ್ತೀನಿ. ಅದು ಹಾಕಿರೋ ಇಕ್ಕೆನು ನೀರೊಳಗೆ ಬೀಳ್ಬೇಕು. ಅದು ಕಡೆ ವೇಸ್ಟ್ ಆಗಬಾರ್ದು. ನಾಟಿ ಕೋಳಿ ಇಲ್ಲ, ಭಾಳ ಇದು ಆದಾಯ ಐತೆ ಮಾಡಿದ್ರೆ. ನಾವು ಯಥೇಚ್ಛವಾಗಿ ಆ ಕೋಳಿ ಕಡೆ ಬಿಸ್ನೆಸ್ ಏನು ಮಾಡ್ತಾ ಇಲ್ಲ. ನಾವು ಸ್ವಲ್ಪ ಸುಮ್ಮನೆ ಮನೆಗೆ ಇರಲಿ ಅಂತೇಳಿ ಒಡ್ಸಾಕಿಂದ್ರೆ ಅದು ಇಕ್ಕಿ ಎಲ್ಲ ಕೆಳಗೆ ಬೀಳುತ್ತೆ. ಅದು ನೀರುಳ್ಳಿ ಶೆಡ್ಡು, ಅದು ಸರ್ಕಾರದಿಂದ ಕೃಷಿ ತೋಟಗಾರಿಕೆ ಇಲಾಖೆಯಿಂದ ಕೊಟ್ಟಿದ್ದು. ಅದು ನೀರುಳ್ಳಿ ಸ್ಟಾಕ್ ಮಾಡಲಿಕ್ಕೆ ಅದು ಕೊಟ್ಟಿದ್ದು. ಅದು ಅನುಕೂಲ ಆಯ್ತು ನಮಗೆ. ಹಿಂದ್ ವರ್ಷ ಬೇಸಿಗೆಯಲ್ಲಿ ಸ್ಟಾಕ್ ಮಾಡಿದ್ವಿ ಆ ನೀರುಳ್ಳಿ ಶೆಡ್. ಇದ್ರೊಳಗೆ ಒಂದು 3-4 ಲಕ್ಷ ಲಾಭ ಆಯ್ತು ಇದು ಇರೋದ್ರಿಂದ. ಇಲ್ಲಾಂದ್ರೆ ನಾವು ಮಾರಿಬಿಡ್ತಿದ್ವಿ ಕಮ್ಮಿ ರೇಟ್. ಬೆಳಿತಾರೆ ಆದ್ರೆ ಹೆಂಗ್ ಬೇಕಂಗ ಹೊಲದ ಮೇಲೆ ಕೊಟ್ಬಿಡ್ತಾರೆ. ಅದನ್ನ ಸ್ಟಾಕ್ ಇಡಕ್ಕೆ ನಮ್ಮ ಕರ್ನಾಟಕದಲ್ಲಿ AC ರೂಮ್ಗಳಿಲ್ಲ. ಮಹಾರಾಷ್ಟ್ರದಲ್ಲೇ ಇದೆ. ಮಹಾರಾಷ್ಟ್ರ ರೈತ ಯಥೇಚ್ಛವಾಗಿ ಮುಂದುವರೆದ. ಯಾಕಾಗಿದ್ದಾರೆ ಅಂದ್ರೆ ತಾಲೂಕಿಗೆ 1-2 ಬಿಲ್ಡಿಂಗ್ಗಳಿದೆ ಅವ್ರಿಗೆ ಸ್ಟಾಕ್ ಮಾಡ್ಲಿಕ್ಕೆ. ನಮ್ಮ ಕರ್ನಾಟಕದಲ್ಲಿ ಏನೂ ಇಲ್ಲ. ಹಂಗಾಗಿ ರೈತರು ಅವ ಬೆಳೆದು ತಾಟ್ಪಾಲನ್ನು ಹೊಚ್ಚುತ್ತಾನೆ ಕಳ್ಕೊಂತಾರೆ. ಹಂಗಾಗಿ ಜಲ್ದಿ ಮಾರಿಬಿಡ್ತೀವಿ ನಾವು. ಹಂಗಾಗಿ ನಮ್ಗೆ ಹೆಚ್ಚಿಗೆ ಲಾಭ ಸಿಗ್ತಾ ಇಲ್ಲ ನಮ್ಮ ಕರ್ನಾಟಕದ ರೈತರಿಗೆ. ಮಹಾರಾಷ್ಟ್ರದ ರೈತರು ಅಣ್ಣ ಇಷ್ಟೆಲ್ಲ ನಿಮ್ ತೋಟ ಎಲ್ಲ ನೋಡ್ಕೊಂಡ್ ಬಂದ್ವಿ. ಸಾವಯವ ಪದ್ಧತಿನಲ್ಲಿ ಅಡಿಕೆ ಮಾಡಿರೋದು, ಗೋನಂದ ಜಲ, ಈ ಹೈನುಗಾರಿಕೆ. ಆದ್ರೆ ಇದಕ್ಕೆಲ್ಲ ಒಂದು ಇನ್ಸ್ಪಿರೇಷನ್ ಅಂದ್ರೆ ನೀವು ಈ ರೀತಿ ಪ್ರಗತಿಪರ ಕೃಷಿಕರು ಆಗ್ಲಿಕ್ಕೆ ಏನು ಹಿಂದೆ ಒಂದು ಕಷ್ಟಗಳಾಗಿ ಇರಬೇಕು, ಏನು ಇದ್ರ ಬಗ್ಗೆ ಹೇಳ್ಬೋದಾ ನಿಮ್ಮ ಜೀವನದ ಬಗ್ಗೆ? ಹೌದು, ಹೇಳ್ತೀವಿ. ನಮ್ಮ ಜೀವನದಾಗೆ ಯಥೇಚ್ಛ ಈ ಊರಿಗೆ ಬಂದಾಗ ನೀರುಳ್ಳಿ ಬೆಳೀತಾ ಇದ್ವಿ. ಒಳ್ಳೆ ಲಾಭ ಆಯ್ತು. ಈಗ ಒಂದು ಸುಮಾರು 20-25 ವರ್ಷ ಹಿಂಚೆ ಅಷ್ಟೇ ಲಾಭ ಆಯಿತು. ಅಷ್ಟೇ ಲಾಸ್ ಆಗಿ ಭಾಳ ಸಾಲಗಾರಾಗಿ ಭಾಳ ಸಮಸ್ಯೆ ಆಯಿತು. ಆಮೇಲೆ ಹಸುಗಳು ಸಾಕಿದ್ವಿ. ಹಸುಗಳು ಅದೇನೈತೆ ಅನ್ನೋ ಗೊತ್ತಿಲ್ಲ. ದೇಸಿ ಹಸು ಕಟ್ಟಿದ ಮೇಲೆ ಅಲ್ಲಿಂದ ಡೆವಲಪ್ ಆಯಿತು, ಒಂದೊಂದೇ ಸ್ಟಾರ್ಟ್ ಆಯ್ತು. ನಮಗೆ ಒಳ್ಳೆ ಲಾಭ ಬರಕತ್ತಿತ್ತು. ಆಮೇಲೆ ನಮ್ಮ ಕೃಷಿಗೆ ಎಲ್ಲರೂ ಸಪೋರ್ಟಿಂಗ್ ಮನೆಗೆ. ಫಸ್ಟ್ ನಮ್ಮಪ್ಪ ದನ ಕಟ್ಟಬೇಕು, ಹಸುಗಳು ಕಟ್ಬೇಕು ನಾವು ಅಂತ. ದನ ಬೇಕು ಮೇನ್ ಗೊಬ್ಬರಕ್ಕೆ. ನಾವು ಸಾವಯವ ರಾಸಾಯನಿಕ ಬಳಸಿ ಭಾಳ ಹಾಳಾದ್ವಿ. ಆಮೇಲೆ ಸಾವಯವಕ್ಕೆ ಹಸುಗಳು ಎಮ್ಮೆಗಳು ಎಲ್ಲ ಕಟ್ಟಿ ಆದಮೇಲೆ ಅಲ್ಲಿಂದ ಒಂದು ಸ್ವಲ್ಪ ಹಂಗೆ ಇದಾಯ್ತು. ಮನೆಗೆ ಒಳ್ಳೆ ಹಾಲು ಸಿಕ್ತು, ಗೊಬ್ಬರ ಸಿಕ್ತು, ಗಂಜಳ ಸಿಕ್ತು, ಸಗಣಿ ಸಿಕ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮಗೆ ಬೆಳೆ ಸಿಗಲಿಕ್ಕೆ. ಆದರೆ ಪ್ರತಿಯೊಬ್ಬ ರೈತನೂ ಒಂದು ಏನಾದರೂ ಕಷ್ಟಪಟ್ಟು ಒಂದು ದೇಸಿ ಹಸು ಕಟ್ಟಿದರೆ ಆ್ಯಕ್ಚುಲಿ ಅವನಿಗೆ ಅದರ ಒಟ್ಟು ಅದನ್ನು ಹಸು ಕಟ್ಟಿದರೆ ಡೆವಲಪ್ ಆಗ್ತಾನಂತ ನನ್ನ
ಆಸೆ, ನಿಮ್ಮ ಅಭಿಪ್ರಾಯ. ಅಭಿಪ್ರಾಯ ಅದೇ ಆಗ್ತಾನೆ. ಒಂದು ಹಸು ಕಟ್ಬೇಕು ಅವ್ನು. ಕಂಡ್ಕೊಂಡಿದ್ರು ಕೂಡ. ಹೌದು, ಅದರಿಂದಲೇ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದಿನಂದ್ರೆ ದೇಸಿ ಹಸು ಕಟ್ಟಿನೇ ನಾನು ಬೆಳೆದಿರೋದು. HF ಹಸು ಕಟ್ಟಿ ಬೆಳೆದಿಲ್ಲ, ದೇಸಿ. ಹೌದು ಹೌದು, ದೇಸಿ ಹಸು ಕಟ್ಟಿನೇ. ಆಕ್ಚುಲಿ ಅದು ಕೋಟಿ ದೇವತೆಗಳಿದ್ದಾವೆ ನಮ್ಮ ದೇಸಿ ಹಸುವಲ್ಲಿ ಅಂತಾರೆ. ಇದ್ದಾವೆ ಕೋಟಿ ಜೀವಾಣುಗಳಿದ್ದಾವೆ. ಆ ಜೀವಾಣುಗಳು ನಮ್ಮ ಹೊಲಕ್ಕೆ ಹಾಕಿ ಅಲ್ಲಿ ದೇವತೆಗಳು ಸೃಷ್ಟಿಯಾದಂಗೆ ನಮಗೆ ಲಾಭ ಬರುತ್ತೆ. ಅಲ್ಲೂ ಲಕ್ಷ್ಮಿ ಅಲ್ಲಿ ಬರ್ತಿದ್ದಾಳೆ. ಲಕ್ಷ್ಮಿ ಬಾಲ ಅಂತಾರೆ. ಆಕ್ಚುಲಿ ಬಾಲ ಕೈ ಮುಗಿದಾಗ ಗಂಜಳದಲ್ಲಿ ಲಕ್ಷ್ಮಿ ಇದ್ದಾಳೆ. ಆ ಗಂಜಳ ನಮ್ಮ ತೋಟದಲ್ಲಿ ಅಥವಾ ನಮ್ಮ ಜಮೀನಲ್ಲಿ ಹೋದಾಗ ಅಲ್ಲಿ ಲಕ್ಷ್ಮಿ ಹುಟ್ಟಿ ಬರ್ತಾರೆ. ಲಕ್ಷ್ಮಿ. ಹೌದು, ಅದಕ್ಕೆ ಪ್ರತಿಯೊಬ್ಬ ರೈತರು ಒಂದು ದೇಸಿ HF ಹಾಲಿಗೆ ಆಸೆ ಬಿದ್ದು ಕಟ್ತೀವಿ. ಹೌದು, ಅದನ್ನ ಅಷ್ಟೇ ಲಾಸು ಅಷ್ಟೇ ರೋಗ. ಅದಕ್ಕೆ ಆಕ್ಚುಲಿ ಜನಕ್ಕೆ ಗೊತ್ತಿಲ್ಲ, ಲಾಭ ಭಾಳ ಕೇಳ್ತಾರೆ. ಅದು ಖರ್ಚು ಜಾಸ್ತಿ. ನಮ್ಮ ದೇಶಕ್ಕೆ ಏನು ಹಾಕೋದು ಬೇಡ, ಅಡವಿ ಬಿಟ್ಟು ಮೇದ್ ಬಂದ್ರೂ ಸಾಕು 2 ಲೀಟ್ರ್ ಹಾಲು ಕೊಡುತ್ತೆ. 1 ಲೀಟ್ರ್ 2 ಲೀಟ್ರ್ ಒಳ್ಳೆ ಕ್ವಾಲಿಟಿ ಹಾಲು ಸಿಗುತ್ತೆ. ಆ್ಯಕ್ಚುಲಿ ನಾನು 2250 ತನಕ ತುಪ್ಪ ಮಾಡಿದೆ 1 kg. ಅದೇ ಎಮ್ಮೆ HF ಇಂದೆಲ್ಲ 500-600. ಅಂದರೆ ಎಷ್ಟಾಯ್ತು ನಂದು? ನಿನ್ನ HF ಹಾಲು 10 ಲೀಟ್ರ್ ಹಾಲು ಕರೆದ್ರೆ ನಂದು 3 ಲೀಟ್ರ್ ಹಾಲು ಕರೆಯೋಕ್ಕೆ ಸಮಾನ ಆಯ್ತು. ನಿಂದು ಆಗಲೂ ಡೈಲಿ ಮೈ ತೊಳಿತೀನಿ ನಿನ್ನ HF ಹಸಿಗೆ. ನಮ್ದು ಆಕ್ಚುಲಿ ತೊಳೆಯಲ್ಲ ನಾವು. ಅಂದರೆ ಕೆಲಸ ಕಮ್ಮಿ, ಲಾಭ ಜಾಸ್ತಿ ಐತೆ. ನೀವು ಬೂಸ ಹಾಕ್ತಿ, ಏನೇನೋ ಹಾಕ್ತಿ. ನಮ್ದು ಎಂಥದಿಲ್ಲ, ಅಡವಿ ಮೇವು ಎಲ್ಲ ಗುಂಡಿಗಿದ್ರೆ ನೀರು ಕುಡಿತೈತೆ, ಯಾವುದೇ ರೋಗ ಇಲ್ಲ. ಹಂಗಾಗಿ ಅದಕ್ಕೂ ರೋಗ ಇಲ್ಲ, ಮನುಷ್ಯನಿಗೂ ರೋಗ ಇಲ್ಲ. ಇಡೀ ನಿಮ್ದು ಕೃಷಿ ಕುಟುಂಬನ? ಹೌದು, ಕೃಷಿ ಕುಟುಂಬನೇ ನಮ್ಮದು. ನಾವು ನಮ್ಮ ತಮ್ಮ, ನಮ್ಮ ಅಮ್ಮ, ನಮ್ಮ ಅಪ್ಪ. ನಮ್ಮ ಅಪ್ಪರಿಗೆ ಒಂದು 4 ವರ್ಷ ಆಯಿತು. ಇದಕ್ಕೆಲ್ಲ ಪ್ರೇರಣೆದಾರರು ಹಸು ಕಟ್ಟಬೇಕು ಅನ್ನೋದಕ್ಕೆ ನಮ್ಮ ಅಪ್ಪಂದೇ ಸಪೋರ್ಟಿಂಗ್, ತಂದೆಯವರೇ. ಅವರಿಂದಲೇ ನಾವು ಹಸು ಕಟ್ಕೊಂತ ಬಂದು ಆಮೇಲೆ ಇಷ್ಟೇ ಕಟ್ಬೇಕಂತ ಒಂದು ಚಾಲೆಂಜ್ ಬಂತು ನಮಗೆ. ಒಂದು ದೊಡ್ಡ ಶೆಡ್ ಕಟ್ಟಿದೆ, ಇಷ್ಟು ಹಸು ಕಟ್ಬೇಕಂತ ಒಂದು ಆಟ ಇತ್ತು ನನಗೆ. ಅಷ್ಟು ಹಸುನು ಕಟ್ಟಿದೆ. ಹಿಂದೆ ವರ್ಷ ಮೇವಿಂದ ಅದೆಲ್ಲ ಬರ ಆಯಿತು, ಲೇಬರ್ ದೊಡ್ಡದಾಗಿ ಸ್ವಲ್ಪ ಹಸು ಮಾರಿ ನಾವು ಅಷ್ಟು ಹಸು ಇಟ್ಕೊಂಡಿನಿ. ಒಂದು ಸ್ವಲ್ಪ ಪಟ್ಲಿ ಮರಿಗಳು ಸಾಕ್ತಾ ಇರ್ತೀವಿ, ಸುಮ್ಮನೆ ಜಾಗ ಐತಲ್ಲ ಅದಕ್ಕೆ ಮಾರಲಿಕ್ಕೆ. ನನ್ನ ಮಕ್ಕಳೆಲ್ಲ ಇಗ್ಬಿಟ್ಟು ನಮ್ಮ ತಮ್ಮ ನಾವೆಲ್ಲ ಒಂದೇ ಕುಟುಂಬದಾಗ ಇದ್ವಿ ಎಲ್ಲರೂ. ಹೌದು, ಎಲ್ಲರೂ ಸಪೋರ್ಟಿಂಗು ಕೃಷಿಗೆ. ಎಲ್ಲರದು ಮಕ್ಕಳದು ಮನೆಗಿರೋದು ಎಲ್ಲರದು ಸಪೋರ್ಟಿಂಗ್ ನಮಗೆ. ಆಕ್ಚುಲಿ ಈಗ ನಮ್ಮ ಮಕ್ಕಳು ಒಬ್ಬ ಮಗಳದು ಮದುವೆ ಆಯಿತು, ಡಿಗ್ರಿ ಮುಗೀತು, ಮದುವೆ ಆಯಿತು. ಒಬ್ಬಳು MCA ಮುಗೀತು, ಒಬ್ಳದು MBA ಮಾಡ್ತಿದ್ದಾರೆ. ಒಬ್ಬ ಮಗ PUC ಮಾಡ್ತಿದ್ದಾನೆ. ಒಬ್ಬ ಹಿರಿ ಮಗ ಕೃಷಿಕ ಆಗ್ಬಿಟ್ಟಾನ ಅವನು. ನಾನು ಕೃಷಿಕ ಆಗ್ತಾನ ಅಂತೇಳಿ ಅವನು ಕೃಷಿಗೆ ಕನ್ವರ್ಟ್ ಆಗ್ಬಿಟ್ಟಾನ ಅವನು. ಇವತ್ತಿನ ಯುವಕರು ಬಹಳ ಜನ ಕೃಷಿಯಲ್ಲಿ ಆದಾಯ ಇಲ್ಲ ಅಂತೇಳಿ ವಿಮುಖ ಆಗ್ತಾ ಇದಾರೆ. ಇಲ್ಲ, ಕೃಷಿಗೆ ಬರೋರ್ಗೆ ಏನು ಹೇಳ್ತೀರಿ? ಇಲ್ಲ, ಕೃಷಿಗೆ ಯುವಕರು ಸಿಸ್ಟಮಲ್ಲಿ ಮಾಡ್ಕೊಂತ ಹೋದ್ರೆ ಕೃಷಿಕನೇ ಇವತ್ತು ನೆಮ್ಮದಿ ಜೀವನ ಮಾಡ್ತಿದ್ದಾನೆ. ಕೃಷಿಕನೇ ಈಗ ಎಷ್ಟೋ ಜನ ಅಪಾಯಿಂಟರ್ಸ್ ಎಲ್ಲ ಸಾಕಾಗಿದೆ, ನಾವು ಕೃಷಿ ಮಾಡ್ತೀವಿ, ನಮಗೆ ಜಮೀನು ಬೇಕಂತ ಕೇಳ್ತಿದ್ದಾರೆ. ಹೌದು, ಜಮೀನಲ್ಲಿದ್ದ ನೆಮ್ಮದಿ, ಫ್ರೀಡಮು ಇನ್ನೊಂದಿಲ್ಲ. ಯಾವ್ರಿಗೆ ಎದರದೇ ಬೇಕಿಲ್ಲ. ನಾವು ಒಬ್ಬ ರೈತ ಯಾವ್ರಿಗೆ ಎದರದ್ ಬೇಕಿಲ್ಲ. ಒಬ್ಬ ಅಧಿಕಾರಿ, ಎಂಥ IAS ಅಧಿಕಾರಿನೂ ಇನ್ನೊಬ್ಬನಿಗೆ ಎದರಲೇಬೇಕು. ಒಬ್ಬ ರೈತನಿಗೆ ಎದರ್ಬೇಕು ಅವನು. ಆದರೆ IAS ಅಧಿಕಾರಿಗೆ ರೈತ ಎದರಲ್ಲ. ಅದು ಅಷ್ಟು ಸ್ಟ್ರಾಂಗ್ ಇರ್ಬೋದು ನಾವು ರೈತರು. ಆದರೆ ನಮ್ಮ ಮನೆಗೆ ನಮಗಿಲ್ಲ, ನಾನು ರೈತ ಆಗ್ತೀನಿ, ರೈತನೇ ಆಗು. ಖುಷಿ ಆಯ್ತು ನನಗೆ. ಒಟ್ಟು ನನ್ನ ರೈತ ನಾನು ಹೇಳ್ತೀನಿ. ನಾನು ಯಾರನ್ನ ಎಜುಕೇಶನ್ ಏನು ಮಾಡ್ತೀನಿ, ಇಲ್ಲ ನಾನು ಒಬ್ಬ ರೈತ ಅಂತ ಹೇಳು, ಒಳ್ಳೆ ಹೆಮ್ಮೆ ಬರುತ್ತೆ. ನಾನು ಹಿಂಗೆ ಓದ್ನಂತ ಹೇಳ್ಬೇಡ ಕಣ ಅಂತ ಹೇಳ್ತೀನಿ. ಅದು ಖುಷಿ ಅಂದರೆ ನಮ್ಗೆ ಇಷ್ಟ. ಪ್ರತಿಯೊಬ್ಬ ಯುವಕರು ಏನು ಮಾಡ್ತಾರೆ ಅಂದರೆ ಒಂದು ಸ್ವಲ್ಪ ಮಾಡಿಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಏನೋ ಮಾಡಿಬಿಡ್ತಾರೆ, ಹಂಗಾಗಿ ಲಾಸ್ ಆಗ್ತಾರೆ. ಅವನು ಏನಿದೆ ಅವ್ನ ಡ್ಯೂಟಿ ಅವ್ನು ಮಾಡ್ಕೊಂತಿದ್ರೆ ಕೃಷಿಯಾಗಿರೋ ನೆಮ್ಮದಿ ಜೀವನ. ಒಂದು ಸ್ವಲ್ಪ ಮಳೆದನ್ನ ಎಫೆಕ್ಟ್ ಆದ ಮಾತ್ರ ಹೊಡ್ತಾಗುತ್ತೆ ರೈತನಿಗೆ. ಅಂದರೆ ಪ್ರತಿಯೊಬ್ಬ ರೈತರಿಗೆ ಯಾವುದೇ ಬಿಡಿಸಿರ್ಬಾರ್ದು. ಬಿಡಿಸಿದ್ದ ರೈತ ಮಾತ್ರ ಲಾಸ್ ಆಗ್ತಾಯಿದ್ದಾನೆ ಹೊರತು ಬಿಡಿಸಿದ ರೈತ ಇಲ್ಲಿ ನಮ್ಮೂರಲ್ಲಿ ಯಾರೂ ಲಾಸ್ ಆಗಿಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ. 4 ಆಣೆ ದುಡ್ದು 12 ಆಣೆ ಯಾವ ರೈತ ಕಳಿತೀವಿ ನಾವು, ಏನಕ್ಕೆ ಆಗಿರಲಿ ಕಳಿತೀವಿ, ಅವನು ಮಾತ್ರ ಲಾಸ್ ಆಗ್ತಾನೆ. ಕೂಡಿಟ್ಟ ರೈತ ಇವತ್ತು ಅವ್ನು ನೆಮ್ಮದಿಯಾಗಿದ್ದಾನೆ. ಯಾವುದೇ ದುಶ್ಚಟ ಇಲ್ಲದೆ ಇರೋ ರೈತ ಸಮೃದ್ಧಿಯಾಗಿದ್ದಾನೆ. ಯಾರು ದುಶ್ಚಟ ಮಾಡಿ ಇಲ್ದವೆಲ್ಲ ಹ್ಯಾಬಿಟ್ಸ್ಗೆ ಹೋಗ್ತಾನೆ ಅವನು ಲಾಸ್ ಆಗ್ತಾನೆ. ಕೃಷಿಕರಿಗೆ ಕೃಷಿಯತ್ತ ಯುವಕರು ಬರಬೇಕು ಅಂತೇಳಿ ಅವ್ರ ಮಕ್ಕಳು ಕೂಡ ಕೆಲವರು ಕೃಷಿಗೆ ಒತ್ತು ಕೊಟ್ಟು ಅವ್ರ ಜೊತೆಗೆ ಸಹಕಾರ ಮಾಡ್ತಾ ಇದ್ದಾರೆ. ಇಷ್ಟೊತ್ತು ಕೂಡ ನಮ್ಮ ಕೃಷಿ ಮಾಧ್ಯಮಕ್ಕೆ ಇಷ್ಟೊತ್ತು ಅವ್ರ ಸಮಯ ಕೊಟ್ಟು ನಮಗೆ ಸಂದರ್ಶನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಬಸವರಾಜ ಅಣ್ಣರಿಗೆ ನಮಸ್ಕಾರ. ನಿಮಗೂ ನಮಸ್ಕಾರ. ನಮ್ಮ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಎಲ್ಲ ರೈತರಲ್ಲಿ ಕೇಳೋದೇನೆಂದರೆ ಮನೆಗೊಂದು ದೇಸಿ ಹಸುವನ್ನು ಕಟ್ಟಿರಿ ಅಂತೇಳಿ ಈ ಮುಖಾಂತರ ನಮ್ಮ ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ. ಏನ್ ಮಾಡಲ್ಲ ನೋಡ್ರಿ, ಒಬ್ಬ ಕೃಷಿಕರು ಕೂಡ ಯಾವುದೇ
ಅಫಿಷಿಯಲ್ಸ್ ಇರ್ಬೋದು ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳಿಗೂ ಕೂಡ ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ಒಂದು ಅದ್ಭುತವಾದ ಮನೆ ಕಟ್ಟಿದ್ದಾರೆ. ವರ್ಷಕ್ಕೆ 30-40-50 ಲಕ್ಷ ಗಟ್ಟಲೆ ಅವರು ಅಡಿಕೆ ಕೃಷಿ ಮಾಡ್ತಾ ಇನ್ನು ಬೇರೆ ಬೇರೆ ನೋಡ್ರಿ, ಆದಿಶಕ್ತಿ ನಿಲಯ ಶ್ರೀಕೃಷ್ಣ ಅಂತೇಳಿ ಯಾವ್ದಕ್ಕೂ ಕಡಿಮೆ ಇಲ್ಲ. ಕೃಷಿನಲ್ಲಿ ನಾವೇನೆಲ್ಲ ಸಾಧಿಸ್ಬೋದು ಅನ್ನೋದಕ್ಕೆ ಅವರು ನೋಡಕ್ ಮಾತ್ರ ಒಂದು ಲುಂಗಿ ಪಂಚನಲ್ಲಿದ್ದಾರೆ, ಆದ್ರೆ ಮನೆ ಮುಂದೆ ಒಂದು ದೊಡ್ಡದಾದ ಕಾರು, ಕೋಟಿಗಟ್ಟಲೆ ದೊಡ್ಡ ಮನೆ. ಆ ಮನೆ ಕರ್ಕೊಂಬಂದ್ರು ಒಂದು ಸಣ್ಣ ಒಂದು ಮಜ್ಜಿಗೆ. ಅಂದ್ರೆ ರೈತರ ಸ್ವಭಾವನೇ ಹಾಗೆ, ಯಾವುದೇ ಕಾರಣಕ್ಕೂ ನೀವು ರೈತರ ಬಳಿ ಬಂದ್ರೆ ಅವರು ಖಾಲಿ